ಇನ್ನು ಮದುವೆ ಮೆರವಣಿಗೆಯಲ್ಲಿ ರೌಡಿ ಶೀಟರ್ ಒಬ್ಬ ಅಟ್ಟಹಾಸ ಪ್ರದರ್ಶನ ಮಾಡಿದ್ದಾನೆ. ಯಾವ ಮಟ್ಟಿಗಿನ ಹುಚ್ಚಾಟ ಅಂತ ಹೇಳಿದ್ರೆ ಮದುವೆ ಮೆರವಣಿಗೆ ಉದ್ದಕ್ಕೂ ಗನ್ನಿಂದ ಫೈರ್ ಮಾಡಿ ತನ್ನ ಹುಚ್ಚಾಟ ಪ್ರದರ್ಶನವನ್ನ ಮಾಡಿದ್ದಾನೆ. ಮುಂಡರಗಿ ಗ್ರಾಮ ಪಂಚಾಯಿತಿ ಸದಸ್ಯನ ಅವಾಂತರ ಇದು. ರೌಡಿ ಶೀಟರ್ ಈತ ಗನ್ ಸದ್ದನ್ನ ಮಾಡಿದ್ದಾನೆ ಮದುವೆ ಮೆರವಣಿಗೆಯಲ್ಲಿ. ಸಿದ್ದಾಪುರ ಗ್ರಾಮದಲ್ಲಿ ಡಬಲ್ ಬ್ಯಾರಲ್ ಗನ್ನಿಂದ ಈತ ಫೈರಿಂಗ್ ಮಾಡಿರೋದು. ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ. ಸಂಬಂಧಿಕರ ಮದುವೆ ಮೆರವಣಿಗೆ ಸಂದರ್ಭ ಗನ್ ಫೈರಿಂಗ್ ಮಾಡಿದ್ದಾನೆ. ಮಕ್ಕಳು ಜನರ ಎದುರೇ ಬಿಂದಾಸ್ ಆಗಿ ಫೈರ್ ಮಾಡಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ನೋಡಿ, ಸಾರ್ವಜನಿಕರಲ್ಲಿ ಭಯ ಮೂಡಿಸುವಂತ ಕೆಲಸ ಅಲ್ವಾ ಇದು. ಗುರುಮಠಕಲ್ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ನಡೆದಿರೋ ಪ್ರಕರಣ ವಿಜುವಲ್ಸ್ ನೋಡ್ತಾ ಇದ್ದೀವಿ. ಸಂಬಂಧಿಕರ ಮದುವೆ ಅಂತ ಹೇಳಿದ್ರೆ ಸಹಜವಾಗಿಯೇ ಖುಷಿ ಇರುತ್ತೆ. ಮದುವೆ ಮೆರವಣಿಗೆ ಹಳ್ಳಿಗಳ ಕಡೆ ನಡೆಯುತ್ತೆ ಅಂತ ಹೇಳಿದ್ರೆ ಡ್ಯಾನ್ಸ್ ಮಾಡೋದು, ಪಟಾಕಿ ಹೊಡೆಯೋದು, ಡಿಜೆಗಳು ಹಾಕೊಂಡು ಹೋಗೋದು ಇದೆಲ್ಲವೂ ಸರ್ವೇ ಸಾಮಾನ್ಯ. ಬಟ್ ಗನ್ ತಗೊಂಡು ಫೈರಿಂಗ್ ಮಾಡಿ ಹುಚ್ಚಾಟ ಪ್ರದರ್ಶನ ಮಾಡುವಂತ ಅನಿವಾರ್ಯತೆ ಏನಿತ್ತು? ದೊಡ್ಡಸ್ಕೆ ಪ್ರದರ್ಶನನ ಇದು? ಈತ ರೌಡಿ ಶೀಟರ್ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಮುಂಡರಗಿ ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಈತ. ದುರ್ದೈವ. ಇಂಥ ವಿಕೃತ ಮನಸ್ಥಿತಿ ಇರೋರು, ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರವೃತ್ತಿ ಇರೋರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಾರೆ ಅಂದರೆ ಜನ ಇವ್ರ ಹತ್ರ ಏನು ಕೆಲಸ ತಗೊಳಕ್ಕಾಗತ್ತೆ? ಹೆದರ್ಕೊಂಡು ದೂರ ನಿಂತ್ಕೊಳ್ತಾರೆ ಅಷ್ಟೇನೆ. ಇಂಥವ್ರ ಕೈಯಲ್ಲಿ ಅಧಿಕಾರ ಇದ್ದರೆ, ಈ ರೀತಿ ಆಯುಧಗಳಿತ್ತು ಅಂತ ಹೇಳಿದ್ರೆ ಅದನ್ನೇನು ರಾಂಗ್ ಪರ್ಪಸ್ಗೆ ಅವ್ರು ಯೂಸ್ ಮಾಡ್ಕೊಳ್ಳೋದು. ರೈಟ್ ಪರ್ಪಸಲ್ಲಿ ಎಲ್ಲೂ ಬಳಕೆ ಆಗಲ್ಲ ಅದು. ಸದ್ಯ ಈತನ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಗುರುಮಠಕಲ್ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ನಡೆದಿರುವಂಥ ಘಟನೆ ಇದು. ಮದುವೆ ಸಂದರ್ಭ ಸಂತೋಷ ಇರುತ್ತೆ, ಆದರೆ ಹುಚ್ಚುತನ ಇರಬಾರ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ಫೋನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಮಹೇಶ್, ಯಾವಾಗ ನಡೆದಂಥ ಘಟನೆ ಇದು? ಈತನ ವಿರುದ್ಧ ಏನಾದರೂ ಕ್ರಮ ಆಗಿದೆಯಾ? ದುರ್ದೈವ ಈತ ಗ್ರಾಮ ಪಂಚಾಯಿತಿ ಸದಸ್ಯ ಅನ್ನೋದು. ಎಸ್ ಪ್ರಜ್ವಲ, ಮೆರವಣಿಗೆಯಲ್ಲೂ ಏನಂದ್ರೆ ರೌಡಿ ಶೀಟರ್ನ ಒಬ್ಬ ಆಟೋಪ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಈತ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗಿದ್ದಾನೆ, ಅದರ ಜೊತೆಗೆ ರೌಡಿ ಶೀಟರ್ ಕೂಡ ಆಗಿದ್ದಾನೆ. ಏನಂದ್ರೆ ಮದುವೆ ಮೆರವಣಿಗೆಯಲ್ಲಿ ಸಾಕಷ್ಟು ಏನಂದ್ರೆ ಮಕ್ಕಳು ಇರ್ತಾರೆ, ಮತ್ತೆ ಸಾರ್ವಜನಿಕ ಸ್ಥಳ ಬೇರೆ, ಅಲ್ಲಿ ಜನರು ಕೂಡ ಇರ್ತಾರೆ. ಅಲ್ಲಿ ಕೂಡ ಏನಂದ್ರೆ ಈತ ಏಕಾಏಕಿ ಏನಂದ್ರೆ ಆ ಮೆರವಣಿಗೆ ಯುದ್ಧಕ್ಕೂ ಏನಂದ್ರೆ ಗನ್ ಹಿಡ್ಕೊಂಡು ಫೈರಿಂಗ್ ಕೂಡ ಮಾಡ್ತಾನೆ. ಅಂದ್ರೆ ಎಷ್ಟರ ಮಟ್ಟಿಗೆ ಈತ ರೌಡಿ ಶೀಟರ್ ಮೇಲೆ ಯಾಕೆ ಕ್ರಮ ಆಗಬಾರ್ದು ಅಂತ ನಾವು ಈಗಾಗಲೇ SP ಅವ್ರನ್ನ ಕೂಡ ಭೇಟಿ ಮಾಡಿದ್ವಿ. ಅವರು ಹೇಳ್ತಕ್ಕಂಥದ್ದು ಏನಂದ್ರೆ ಆತ ಏನಂದ್ರೆ ರೌಡಿ ಶೀಟರ್ ಕೂಡ ಹೌದು, ಮತ್ತೆ ಲಾ ಕೂಡ ಓದಿದ್ದಾನೆ, ಅದ್ರ ಜೊತೆಗೆ ರೌಡಿ ಶೀಟರ್ ಇದ್ದಾನೆ. ಈತನನ್ನ ನಾವು ಈಗಾಗಲೇ ದಸ್ತಗಿರಿ ಮಾಡಿದೀವಿ. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಆತನಿಗೆ ಶಿಸ್ತು ಕ್ರಮ ಮಾಡ್ತೀವಿ. ಅದ್ರ ಜೊತೆಗೆ ಈಗಾಗಲೇ ಫೈರಿಂಗ್ ಮಾಡಿದಂತ ಗನ್ನು ಕೂಡ ನಾವು ವಶಪಡಿಸಿಕೊಳ್ತೀವಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಪ್ರಜ್ವಲ, ಗ್ರೇಟ್ ಮೂವ್. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.